ಇಂದು ಕೈ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರೋದಕ್ಕೆ ಸಜ್ಜಾಗಿದೆ. ಹೇಟ್ ಸ್ಪೀಚ್ ಬಿಲ್ ಇದನ್ನು ವಿರೋಧಿಸಿ ಪ್ರೊಟೆಸ್ಟ್ ನಡೆಯುತ್ತೆ. ಇಂದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಮರ ಸಾರುವುದಕ್ಕೆ ಸಿದ್ಧತೆ ನಡೆಸಿಕೊಳ್ತಾ ಇದೆ. ಹೇಟ್ ಸ್ಪೀಚ್ ಬಿಲ್ ಇದನ್ನು ವಿರೋಧಿಸಿ ಪ್ರೊಟೆಸ್ಟ್ ನಡೆಸ್ತಾ ಇರುವುದು. ಜಿಲ್ಲೆ ತಾಲೂಕಿನಲ್ಲಿ ಇಂದು ಹಾಗೆ ನಾಳೆ ಧರಣಿ ಕುಳಿತುಕೊಳ್ತಾರೆ ಬಿಜೆಪಿ ನಾಯಕರು. ಬೆಂಗಳೂರಲ್ಲಿ ಡಿಸಿಗೆ ಬಿಜೆಪಿಯಿಂದ ಮನವಿ ಪತ್ರ ಕೂಡ ಸಲ್ಲಿಕೆಯಾಗಿದೆ. ರಾಜ್ಯಪಾಲರ ಮೊರೆ ಹೋಗೋದಕ್ಕೆ ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ. ಭೇಟಿಯಾಗಿ ಅಂಕಿತ ಹಾಕದಂತೆ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿಕೊಳ್ತಾರೆ. ಈಗಾಗಲೇ ಬಿಲ್ ತಡೆ ಕೋರಿ ಯತ್ನಾಳ್ ಪತ್ರವನ್ನ ಕೂಡ ಬರೆದಿದ್ದಾರೆ. ರಾಜ್ಯಪಾಲರಿಗೆ ಪತ್ರ ಬರೆದಿರುವ ಯತ್ನಾಳ್, ಇದು ವಾಕ್ ಸ್ವಾತಂತ್ರ್ಯ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕತ್ತೆ. ವಿಪಕ್ಷವನ್ನ ರಾಜಕೀಯವಾಗಿ ತಡೆಯುವ ಕೆಲಸ ಇದು. ಹೀಗೆ ಬಿಲ್ ವಿರೋಧಿಸ್ತಾ ಇರುವ ಬಿಜೆಪಿ ಲೀಡರ್ಸ್ ದ್ವೇಷ ಭಾಷಣದ ವಿರುದ್ಧವಾಗಿ ಮೊದಲ ಬಾರಿಗೆ ಈ ಬಿಲ್ ಅನ್ನ ಇಡೀ ದೇಶದಾದ್ಯಂತ ಮೊದಲಿಗೆ ಪರಿಚಯಿಸಿರುವುದು ನಮ್ಮ ಕರ್ನಾಟಕ. ಇದನ್ನು ಗಮನಿಸಬೇಕಾಗತ್ತೆ. ಇದನ್ನ ನೋಡಿ ತೆಲಂಗಾಣ ಸರ್ಕಾರದ ರೇವಂತ್ ರೆಡ್ಡಿ ಅವರು ಕೂಡ, ಅಂದ್ರೆ ಅವರು ಸಿಎಂ, ಅವರು ಕೂಡ ಈ ರೀತಿಯಾದಂತಹ ಮಸೂದೆಯನ್ನ ನಮ್ಮಲ್ಲೂ ತರಬೇಕು ಅಂತ ಇನ್ಸ್ಪೈರ್ ಆದ್ರು. ಇದೆಲ್ಲದರ ಮಧ್ಯದಲ್ಲಿ ಬಿಜೆಪಿ ನಾಯಕರು ಇದಕ್ಕೆ ಅಸಮಾಧಾನವನ್ನ, ಟೀಕೆ ಟಿಪ್ಪಣಿಯನ್ನ ಉಪಯೋಗಿಸ್ತಿದ್ದಾರೆ. ಜೊತೆಗೆ ಈಗ ವಿರೋಧ ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಹೇಳಬೇಕಂದ್ರೆ ಇದು ಕೇವಲ ಬಿಜೆಪಿ ನಾಯಕರಿಗೆ ಅಥವಾ ಪ್ರತಿಪಕ್ಷದ ನಾಯಕರಿಗೂ ಮಾತ್ರ ಅಪ್ಲಿಕೇಬಲ್ ಆಗೋದಿಲ್ಲ, ಸ್ವಪಕ್ಷದ ನಾಯಕರಿಗೂ ಅಪ್ಲಿಕೇಬಲ್ ಆಗುತ್ತೆ. ಆದ್ರೆ ದ್ವೇಷ ಭಾಷಣದ ಕುರಿತಾಗಿ ಅಂತ ಹೇಳಿದ್ರೆ ಯಾವುದೇ ಜಾತಿ, ಧರ್ಮ, ಲಿಂಗ ಯಾವುದೇ ತಾರತಮ್ಯ ಇಲ್ಲದೆ ಇಷ್ಟ ಬಂದ ರೀತಿಯಲ್ಲಿ ತೇಜೋವಧೆ ಮಾಡೋದನ್ನ ನಿರೋಧಿಸುವಂತ ಅಥವಾ ವಿರೋಧಿಸುವಂತಹ ಅಥವಾ ನಿಷೇಧವನ್ನ ಒಡ್ಡುವಂತಹ ಮಸೂದೆಗೆ ಪಾಸ್ ಮಾಡಬಾರ್ದು ಅನ್ನೋದಾಗಿ ರಾಜ್ಯಪಾಲರ ಹತ್ರ ಅಂಕಿತ ಹಾಕಬೇಡಿ, ಈ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಓಕೆ ಹೇಳಬೇಡಿ ಅಂತ ಈಗ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಜೊತೆಗೆ ಈಗಾಗಲೇ ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಗೆ ಸಜ್ಜಾಗ್ತಾ ಇರೋದು. ಬಿಲ್ ತಡೆ ಕೋರಿ ಯತ್ನಾಳ್ ಅವರು ಕೂಡ ಪತ್ರವನ್ನ ಬರೆದಿದ್ರು. ಹಲವಾರು ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇದು ಮಾತನಾಡೋದಕ್ಕೆ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಬಿಲ್ ಇದು. ಹಾಗಾಗಿ ಇದನ್ನ ಓಕೆ ಮಾಡೋದು ಬೇಡ ಅನ್ನೋದು ಪ್ರತಿಭಟನೆಯ ಉದ್ದೇಶ. ವಿಪಕ್ಷವಾಗಿ ರಾಜಕೀಯವಾಗಿ ತಡೆಯುವ ಕೆಲಸ, ಅಂದ್ರೆ ನಾವು ಅವರನ್ನ ಚಾಟಿ ಬೀಸುವಂತಹ, ಅವರನ್ನ ಪ್ರಶ್ನೆ ಮಾಡುವಂತಹ ಹಕ್ಕನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋದು ಬಿಜೆಪಿ ನಾಯಕರ ಒಕ್ಕೂರಲ ಅಭಿಪ್ರಾಯ.